ಹಾಯ್ ಹಲೋ ಗೆಳೆಯರೇ, ನಮಸ್ತೆ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿ, ನಮ್ಮದೊಂದು ಚಿಕ್ಕದಾದ ತೋಟ, ನಮ್ಮ ಸ್ವಲ್ಪ ಜಾಗದಲ್ಲಿ ಒಂದು ಚಿಕ್ಕದಾದ ತೋಟವನ್ನು ನಿರ್ಮಿಸಿಕೊಂಡು ನಾವು ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಿದ್ದೇವೆ. ನೋಡಿ, ನಮ್ಮ ಚಿಕ್ಕದಾದ ತೋಟ. ನೋಡಿ, ಇಲ್ಲಿ ನಮ್ಮ ಕೋಳಿ ಮರಿಗಳೆಲ್ಲ ಹೊರಗಡೆ ಬಂದು ತಮ್ಮ ಮೇವನ್ನು ಹುಡುಕಿ ತಿನ್ನುತ್ತಿದ್ದಾವೆ. ನೋಡಿ, ಇಲ್ಲಿ ಒಂದು ನುಗ್ಗೆಕಾಯಿ ಮರವನ್ನು ಹಾಕಿಕೊಂಡಿರುತ್ತೇವೆ. ನೋಡಿ, ಇದೇ ತೋಟದಲ್ಲಿ ಇದು ಜೋಳ ಹಾಗೂ ಇದರಲ್ಲಿ ಕೆಲವು ಹುಲ್ಲು ಹಾಗೂ ಎಜ್ಲೂಸನ್ನು ಬಳಸಿ ಇಲ್ಲಿ ಸೂಪರ್ ನೈಫಿಯರನ್ನು ಹಾಕಿರುತ್ತೇವೆ. ನೋಡಿ, ಇವನಿದಾನಲ್ಲ, ಇವನು ನನ್ನ ಮೂರನೇ ಮಗ. ಹಾಗೂ ಇಲ್ಲಿ ಕಾಣ್ತಾ ಇರೋವನು ನನ್ನ 2ನೇ ಮಗ. ನನಗೆ 3 ಗಂಡು ಮಕ್ಕಳೇ. ನೋಡಿ, ನಾವು ಒಂದು ಚಿಕ್ಕದಾದ ತೋಟದಲ್ಲಿ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ನೋಡಿ. ಇಲ್ಲಿ ಹೊರಗಡೆ ಬಂದು ನಮ್ಮ ಕೋಳಿಗಳೆಲ್ಲ ಆರಾಮಾಗಿ ತಮ್ಮ ಆಹಾರವನ್ನು ತಾಯಿ ಹಿಡ್ಕೊಂಡು ತಿಂತಾಯಿದ್ದಾವೆ. ಇದು ನಮ್ಮ ಕುರಿ ಸಾಕಾಣಿಕೆ ಗೊಬ್ಬರ. ಈ ಗೊಬ್ಬರದಿಂದಲೂ ಅವಕ್ಕೆ ಹುಳ ಉತ್ಪತ್ತಿ ಆಗ್ತವೆ. ಕೋಳಿಗಳಿಗೆ ಒಳ್ಳೆಯ ಆಹಾರ ಆಗುತ್ತೆ. ಇದಕ್ಕೆ ನಾವು ಅವಾಗವಾಗ ನೀರು ಬಿಡ್ತಾ ಇರ್ತೀವಿ. ನೋಡಿ, ಇದು ನಮ್ಮ ಶೆಡ್ಡಿನ ಹಿಂಭಾಗ. ಇಲ್ಲಿ ಒಂದು ಕೋತಿ ಬಂತು. ನೋಡಿ, ಕೋತಿ. ಇದು ನಮ್ಮ ಶೆಡ್ಡಿನ ಹಿಂಭಾಗ. ಇವನು ನಾನು ವೀಡಿಯೋ ಮಾಡ್ತಾಯಿದ್ರೆ ಅವನು ವೀಡಿಯೋ ಮಾಡ್ತೀನಿ ಅಂತೇಳಿ ಅಡ್ಡ ಬರ್ತದೆ ನಾನು. ಸರಿ, ನೋಡಿ, ಇಲ್ಲಿ ಒಳಗಡೆ ನಮ್ಮ ಕುರಿಗಳಿದ್ದಾವೆ, ಕಾಣ್ತಾ ಇದ್ದಾವೆ. ನೋಡಿ, ಕಾಣ್ತಾ ಇದ್ದಾವ. ಇವು ನಮ್ಮ ಕುರಿಗಳು. ನೋಡಿ, ಕಾಣ್ತಾ ಇದ್ದಾವಲ್ಲ? ಸರಿ ಕಾಣ್ತಾ ಇಲ್ಲ ಅನಿಸುತ್ತೆ. ನೋಡಿ, ಈಗ ಸರಿ ಕಾಣ್ತಾ ಇದ್ದಾವೇನೋ. ನೋಡಿ, ಇದು ಒಳಗಡೆ ನಮ್ಮ ಕುರಿ ಸೆಟಪ್ಪು ಹಾಗೂ ನಮ್ಮ ಕೋಳಿಗಳು. ನೋಡಿ, ಇಲ್ಲಿಂದ ನಮ್ಮ ಶೆಡ್ ಅಲ್ಲಿವರೆಗೆ ಕಾಣ್ತಾ ಇದೆ. ನೋಡಿ, ನಮ್ಮ ಚಿಕ್ಕಮ್ಮವ್ರು ಬಟ್ಟೆ ಒಗಿತಾ ಇದ್ದಾರೆ. ನೋಡಿ, ಇಲ್ಲಿರೋದೆಲ್ಲ ನಮ್ಮ ದೊಡ್ಡ ಕೋಳಿಗಳು. ಇದು ಬಂದುಬಿಟ್ಟು ನಮ್ಮ ಬ್ರೀಡರು. ನೋಡಿ, ಇದು ನಮ್ಮ ಹಳೆ ಶೆಡ್ಡು. ಇದರಲ್ಲಿ 2 ಬ್ರೀಡರ್ಗಳಿದ್ದಾವೆ. ನೋಡಿ, ಇದು 2 ಬ್ರೀಡರ್. ಯಾವ ಕೋಳಿ ತನ್ನ ಮರಿಗಳನ್ನ ಎಬ್ಸ್ಕೊಂಡು ಅಥವಾ ಮೊಟ್ಟೆ ಇಟ್ಟು ಉದುಗು ಕೂತಿರುವಂಥ ಕೋಳಿ, ಅಂದರೆ ಮರಿ ಎಬ್ಸಕ್ಕೆ ಕೂತಿರುವಂಥ ಕೋಳಿ ಆದಷ್ಟು ಬೇಗ ಮತ್ತೆ ಮೊಟ್ಟೆಗೆ ಬರಲು ನಾವು ಮಾಡಿದಂಥ ಪ್ಲಾನ್ ಇದು. ಒಂದು ಹುಂಜವನ್ನು ಒಳಗಡೆ ಹಾಕಿ ಆ ಹುಂಜದ ಜೊತೆಗೆ ಈ ಮೊಟ್ಟೆ ಇಟ್ಟು ಉದುಗು ಕುಂತ ಕೋಳಿಯನ್ನು ತಂದು ಇದರಲ್ಲಿ ಬಿಟ್ಟ ತಕ್ಷಣ ಮತ್ತೆ ಒಂದು 10-15 ದಿನದೊಳಗೆ ಮತ್ತೆ ಮೊಟ್ಟೆಗೆ ಬರುತ್ತೆ ಅನ್ನೋ ಪ್ಲಾನ್ ಇದು. ನೋಡಿ, ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ನಮ್ಮ ಮರಿಗಳದ ಬ್ರೂಡಿಂಗ್ ಸೆಟಪ್, ಚಿಕ್ಕದಾದ ಬ್ರೂಡಿಂಗ್ ಸೆಟಪ್. ಇದರಲ್ಲಿ 20 ಮರಿಗಳಿವೆ. ನೋಡಿ, ಕಾಣ್ತಾ ಇದ್ದಾವೆ ಅನಿಸುತ್ತೆ. ಫುಲ್ ಆ್ಯಕ್ಟಿವ್ ಆಗಿದ್ದಾವೆ ನಮ್ಮ ಮರಿಗಳು. ನೋಡಿ, ಸ್ವಲ್ಪ ಶಬ್ದ ಮಾಡಿದ ತಕ್ಷಣ ನಮ್ಮ ಮರಿಗಳು ಎಷ್ಟು ಗಾಬರಿ ಆಗ್ತವೆ ನೋಡಿ. ಆಮೇಲೆ ಇಲ್ಲೇ ನಾವು ಕಾಳು ಹಾಕಿದ್ದೇವೆ ಮತ್ತು ಈ ಪೈಪ್ನಲ್ಲಿ ಸ್ವಲ್ಪ ಕಾಳು ಹಾಕಿಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಕೋಳಿ ಇಲ್ಲಿ ಮೊಟ್ಟೆ ಇಡಲು ಕೂತಿದೆ. ನೋಡಿ, ಇದು ಮೊಟ್ಟೆ ಇಡುವಂಥ ಜಾಗ, ಕೋಳಿ ಮೊಟ್ಟೆ ಇಡುವಂಥ ಜಾಗ. ನೋಡಿ, ನಮ್ಮ ಉಳಿದ ಕೋಳಿಗಳು. ಆಮೇಲೆ ನಮ್ಮ ಕೋಳಿ ಕೂಡಲಿಕ್ಕೆಂದು ನಾವು ಮಾಡಿದಂಥ ಪ್ಲಾನ್ ಇದು. ನೋಡಿ, ಈ ರೀತಿಯಾಗಿ ಮಾಡಿರ್ತೇವೆ. ನೋಡಿ, ಚೆನ್ನಾಗಿದೆ ಅಲ್ವಾ? ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಆಮೇಲೆ ನಮ್ಮ ಹೊಸ ಶೆಡ್ಡಿನ ಪರಿಚಯ ಮಾಡ್ತೀವಿ.
ನೋಡಿ, ಇದು ನಮ್ಮದು ಹೊಸ ಶೆಡ್ಡು. ಆಮೇಲೆ ನಾವು ಇನ್ನೊಂದು ಕೋಳಿಯನ್ನು ಇಲ್ಲಿಗೆ ಮರಿ ಮಾಡಲಿಕ್ಕೆ ಅಂತೇಳಿ ಇಟ್ಟಿರ್ತೇವೆ. ನೋಡಿ, ಇಲ್ಲಿ ನಮ್ಮ ಇನ್ನೊಂದು ಕೋಳಿ ಮರಿ ಎಬ್ಸಲಿಕ್ಕೆ ಅಂತೇಳಿ ಇದರಲ್ಲಿ ಕೂತಿದೆ. ಇದನ್ನು ಹಾಕಿ ಒಂದು 4-5 ದಿನ ಆಗಿರ್ಬೋದು. ಇನ್ನೊಂದು 15-16 ದಿನದಲ್ಲಿ ಮರಿ ಬರ್ತವೆ, ಹೊಸ ಮರಿಗಳು. ನೋಡಿ, ಮತ್ತು ನಮ್ಮ ಶೆಡ್ ಇಲ್ಲಿ ಅಲ್ಲಿ ನಾವು ಇಷ್ಟಕ್ಕೆ ಮುಂಚೆ ತೋರಿಸಿದ್ವಲ್ಲ ಆ ಸಣ್ಣ ಮರಿಗಳು ಇಲ್ಲಿರ್ತವೆ. ಆಮೇಲೆ ನಮ್ಮ ಕುರಿಗೆ ಅಂತೇಳಿ ಮಾಡಿದಂಥ ಒಂದು ಸಣ್ಣದಾದ ಸೆಟಪ್ಪು ಒಂದು ಸೈಡು. ನೋಡಿ, ನಮ್ಮ ಕುರಿಗಳನ್ನು ತೋರಿಸ್ತೀವಿ. ನೋಡಿ, ನಮ್ಮ ಕುರಿಗಳು ಯಾವ ರೀತಿ ಇದಾವೆ ಅಂತ ನೋಡಿ. ಇಲ್ಲಿ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಕಟ್ಟಿರ್ತೀವಿ. ನೋಡಿ ನೋಡಿ, ಕಾಣ್ತಾ ಇದ್ದಾವಲ್ಲ. ಅವಕ್ಕಿನ್ನೂ ನನ್ನ ಮಗ ದೊಡ್ಡವನು, ಅವನು ಫಸ್ಟ್ ಇಯರ್. ಅವನಿನ್ನೂ ಅವಕ್ಕಿನ್ನೂ ಒಟ್ಟು ಹಾಕಿಲ್ಲ ಅನಿಸುತ್ತೆ. ಅದಕ್ಕೆ ಅವು ಕರಿತದ ಒಟ್ಟು ಹಾಕಿ ಬರ್ರಿ ಅಂತ. ಆಮೇಲೆ ನಮ್ಮ ಶೇಂಗಾದ ಒಟ್ಟು ಇಲ್ಲಿರುತ್ತೆ ನೋಡಿ. ಇಲ್ಲಿ ಸ್ಟಾಕ್ ಮಾಡಿದ್ದೇವೆ ಶೇಂಗಾ. ಇಷ್ಟು ನಮ್ಮ ಸೆಟಪ್ಪು. ಆಮೇಲೆ ಈ ಕುರಿಗಳಿಗೆ ಅಂತಲೇ ನಾವು ಇಲ್ಲಿ ಮೆಕ್ಕೆಜೋಳ ಆಮೇಲೆ ಕೋಳಿ ಫೀಡನ್ನು ಇಲ್ಲಿ ಮತ್ತು ಅದರ ಔಷಧ ಇಲ್ಲಿ ಸ್ಟಾಕ್ ಮಾಡಿರ್ತೀವಿ ನೋಡಿ. ಆಮೇಲೆ ಇವು ನನ್ನ ಮಗ ಅಂತೂ ಭಾಳ ಕಿಲಾಡಿ ಮಗ. ಎಲ್ಲೋದ್ರೂ ಅಡ್ಡ ಬರ್ತಿರ್ತಾನೆ, ಏನು ಮಾಡೋಕ್ಕೂ ಬಿಡಲ್ಲ ಇವನು ನೋಡಿ. ಆಮೇಲೆ ಇಲ್ಲಿ ನಮ್ಮ ಹೆಣ್ಣು ಕುಂತಿರ್ತಾನೆ. ಇಲ್ಲಿ ಏನಿದಾವಲ್ಲ ಇವೆಲ್ಲ ಕೋಳಿಗಳಿಗೆ ಬೇಕಾದಂಥ ಫೀಡು ಎಲ್ಲ ಇದರಲ್ಲಿ. ಇದು ಸಣ್ಣ ಮರಿದು, ಇದು ಮಿಡ್ಲ್ ಮರಿದು, ಇದು ದೊಡ್ಡ ಮರಿದು, ಇದು ಜೋಳ, ಇದು ಸಜ್ಜೆ. ಆಮೇಲೆ ನಮ್ಮ ಕುರಿಗಳಿಗೆ ಮತ್ತು ಕೋಳಿಗಳಿಗೆ ಬೇಕಾದಂತಹ ಮೆಡಿಸಿನ್ನು ಇದರಲ್ಲಿ ಸ್ಟಾಕ್ ಮಾಡಿದ್ದೇವೆ ನೋಡಿ. ನೋಡಿ, ಇದು ನಮ್ಮದು ಹಳೆಯದಾದ ಪೆಟ್ಟಿಗೆ, ನಮ್ಮ ತಾತನವರ ಕಾಲದ್ದು. ನಾವು ಅದನ್ನೇ ಯೂಸ್ ಮಾಡಿಕೊಂಡು ಪೆಟ್ಟಿಗೆನ ಅದೇ ರೀತಿ ಬಳಸ್ತಾಯಿದ್ದೀವಿ. ನಾವು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನೋಡಿ, ಇದು ನಮ್ಮ ಪಾರಿಜಾತದ ಗಿಡ ಹಾಗೂ ಈ ಥರ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೇವೆ. ಈಗೆಲ್ಲ ಮುಂದೆ ಫ್ಯೂಚರಿಗೆ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತೇಳಿ ನಮ್ಮದೊಂದು ಆಸೆ. ನೋಡಿ, ನಮಗೆ ಇಲ್ಲಿ ಕೋತಿಗಳ ಹಾವಳಿ ಭಾಳ ನಮ್ಮೂರಲ್ಲಿ. ಹಾಗಾಗಿ ಸ್ವಲ್ಪ ಹಣ್ಣಿನ ಮರಗಳು ಅವು ಇವು ಹಾಕ್ಬೇಕಂದ್ರೆ ಸ್ವಲ್ಪ ಹಿಂಜರಿಕೆ. ಯಾಕಂದರೆ ಎಲ್ಲ ಹಾಳು ಮಾಡ್ತವೆ ಇಲ್ಲೆಲ್ಲ ಬಂದು. ನೋಡಿ, ಎಲ್ಲಿ ನೋಡಿದರೂ ಕೋತಿನೇ ಕಾಣ್ತಾ ಇರ್ತಾವೆ. ಇಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ಕೂತಿದ ನೋಡ್ರಿ. ನೋಡಿ ನೋಡಿ, ಇಲ್ಲೊಂದು ಬಂತದ. ಕೋತಿಗಳ ಹಾವಳಿ ಜಾಸ್ತಿ ಇಲ್ಲಿ ನೋಡ್ರಿ. ನಮ್ಮ ಮರಿಗಳು ಹಾಗೂ ನಮ್ಮ ದೊಡ್ಡ ಕೋಳಿಗಳು ಎಲ್ಲ ಬಂದು ಇಲ್ಲಿ ಮೇಯ್ತಾ ಇದ್ದಾವೆ ನೋಡಿ. ಇದು ನಮ್ಮ ಶೆಡ್ಡಿನ ಪೂರ್ತಿ ವಿಡಿಯೋ. ನಮ್ಮ ಸಾಕಾಣಿಕೆ ಮತ್ತು ನಮ್ಮ ಕೋಳಿ ಶೆಡ್ಡು ಹಾಗೂ ಮತ್ತು ಕುರಿ ಶೆಡ್ಡು ಯಾವ ರೀತಿ ಇದೆ ಅಂತಂದು ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೆಚ್ಚಿನ ವಿಡಿಯೋಗಳನ್ನು ಕೊಟ್ಟು ಈ ಕೋಳಿ ಸಾಕಾಣಿಕೆಯ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ನೀಡಬೇಕನ್ನೋದೇ ನಮ್ಮ ಆಸೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ನೋಡಿ ನೋಡಿ, ಇದು ಈ ಕೋತಿ ಇದೆಯಲ್ಲ ನೋಡಿ, ಎಷ್ಟು ದೊಡ್ಡ ಕೊಂಬೆಯನ್ನು ಮುರಿದಾಯ್ತು ನೋಡಿ. ಇದು ನೋಡಿದ್ರಲ್ಲ, ಈ ರೀತಿ ಹಾವಳಿ ಇದೆ. ಇರಲಿ ಬಿಡಿ, ಇದು ನಮ್ಮ ಕುರಿಗಳಿಗೆ ಬರುತ್ತೆ. ಇರಲಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತೇಳಿ ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.